ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಮಂಡೇ ಮಾರ್ನಿಂಗಿಂದನೇ ವ್ಲಾಗ್ ಆಗಿದೆ. ಮಾರ್ನಿಂಗ್ ಟು ಈವ್ನಿಂಗ್ ವ್ಲಾಗ್. ಇನ್ನು ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಯಾಕೆಂತಂದರೆ ಮಂಡೇ ಇನ್ನೇನು ಆಲ್ಮೋಸ್ಟ್ ಬೆಳಗ್ಗೆ ಬೇಗ ಎದ್ದಾಳ್ತೀನಿ. ಅದೇ ರೀತಿ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು, ಇವತ್ತು ಕೃಷ್ಣ ಜನ್ಮಾಷ್ಟಮಿ ನಮ್ಮ ಮಗಳು ಸ್ಕೂಲಲ್ಲಿ ಸೆಲೆಬ್ರೇಷನ್ ಇತ್ತು. ಹಾಗಾಗಿ ಅವಳನ್ನು ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬೇಗನೆ ಆಗಲಿ ಅಂತ ಹೇಳ್ಬಿಟ್ಟು ಪಾಲಕ್ ಪಲಾವ್ ಮಾಡಿದೆ. ನಂತರ ಬೆಳಗ್ಗೆ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅವಳನ್ನು ರೆಡಿ ಮಾಡಿ ಅವಳನ್ನು ಸ್ಕೂಲಿಗೆಲ್ಲ ಬಿಡಬೇಕಿತ್ತಲ್ಲ, ಹಾಗಾಗಿ ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ತಿಂಡಿಗೆ ಸಿಂಪಲ್ಲಾಗಿ ಪಾಲಕ್ ಪಲಾವ್ನ ಮಾಡಿ ಮೊಸರು ಬಜ್ಜಿನ ಮಾಡಿದ್ದೆ. ಇನ್ನು ಅವಳು ರೆಡಿ ಮಾಡೋದೇ ಆಯಿತು. ಆಲ್ಮೋಸ್ಟ್ 8 ಗಂಟೆಯಿಂದ 9:45 ಅವಳನ್ನು ರೆಡಿ ಮಾಡೋದೇ ಆಯಿತು. ಮಕ್ಕಳು ಕಾಟನ್ ಬಟ್ಟೆ ಹಾಕೊಳ್ತಿರ್ತವೆ, ಇದು ಹೊಸದು ಚುಚ್ಚುತ್ತೆ ಅಂತಲೇ ಇಲ್ಲೂ ರೆಡಿ ಆಗ್ತಾನೇ ಇರಲಿಲ್ಲ ಅವಳು. ಹಂಗಾಗಿ ಅವಳಿಗೆ ಸಮಾಧಾನ ಮಾಡ್ಕೊಂಡು ರೆಡಿ ಮಾಡಿದ್ದಾಯಿತು. ಕೊನೆಗೆಲ್ಲ ರೆಡಿ ಮಾಡಿಸಿ ಅವಳಿಗೆ ತಿಂಡಿ ತಿನ್ನಿಸಿ ಅವಳನ್ನ ಒಂದು ಸಲ ಪ್ರಾಕ್ಟೀಸ್ ಮಾಡಿಸೋಣ. ಇನ್ನು ಅವಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾಯಿತು. ಎಲ್ಲ ಮಕ್ಕಳು ಬಹಳ ಮುದ್ದಾಗಿ ಕಾಣಿಸ್ತಾಯಿದ್ರು. ಇನ್ನು ಅಲ್ಲಿ ಮತ್ತೆ ಅವಳು ಬೇಗ ಸ್ಕೂಲಿಂದ ಬಿಡ್ತೀವಿ ಅಂತಂದರು. ಊರಿಂದ ನನ್ನ ತಂಗಿ ಬಂದಿದ್ಲು, ಹಂಗಾಗಿ ಸೊಪ್ಪೆಲ್ಲ ತೊಗೊಂಬಂದಿದ್ಲು. ಸೊಪ್ಪು ಬಿಡಿಸ್ಕೊಂಡು ಬರೀ ಸೊಪ್ಪಿಂದೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡು ಅವಳು ಬರೋ ಅಷ್ಟೊತ್ತಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಸೊಪ್ಪು ಹೊಲದಲ್ಲಿ ತುಂಬ ಮಣ್ಣಿತ್ತು, ಹಂಗಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಕೊಡೋದ್ರೆ ಮಣ್ಣು ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಸೊಪ್ಪಿನ ಸಾಂಬಾರು, ಏನು ಬೇಳೆ ಹಾಕ್ತಿಲ್ಲ, ಬರೀ ಬಸ್ಸಾರು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಸೊಪ್ಪನ್ನ ಒಂದು 2ರಿಂದ 3 ಸಲ ನೀಟಾಗಿ ತೊಳ್ಕೊಂಡಿರ್ಬೇಕಾಗುತ್ತೆ. ನಂತರ ಈ ರೀತಿ ಹೆಚ್ಕೊಂಡು ಒಂದು ಬಿಸಿನೀರು ಇಟ್ಕೊಂಡು ಆ ಬಿಸಿನೀರಿಗೆ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪನ್ನ ಸೇರಿಸ್ಬೇಕಾಗುತ್ತೆ. ನೀರು ನೋಡಿ ಹಾಕ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕಂದರೆ ಸಾಂಬಾರು ಸ್ವಲ್ಪ ಜಾಸ್ತಿ ಹಾಕಿ, ಇಲ್ಲಾಂದರೆ ಕಡಿಮೆ ಹಾಕ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅದಕ್ಕೆ ಉಪ್ಪನ್ನ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ರೀತಿ ಕುಕ್ಕರಲ್ಲೇನು ಬೇಡ. ಈಗ ಬಿಸಿನೀರು ಇತ್ತಲ್ವ, ಅದೇ ಬಿಸಿನೀರಲ್ಲಿ ನಾನು ಸಾಂಬಾರಿಗೆ ಹುಣಸೆಹಣ್ಣು ಸಹ ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಹದದಲ್ಲಿ ಬಂದರೆ ಸಾಕು. ಸೊಪ್ಪೇನು ಬೇಗ ಒಂದು 5ರಿಂದ 5-6 ನಿಮಿಷದಲ್ಲೆಲ್ಲ ಬೆಂದು ಹೋಗ್ಬಿಡುತ್ತೆ. ಈಗ ಇದು ಸೊಪ್ಪನ್ನ ಬಸ್ಕೊಂಡಿದ್ದೀನಿ, ರಸ ತಗೊಂಡು ಆ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ಸಹ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಜಾಸ್ತಿ ಧನಿಯಾ ಪುಡಿ ಹಾಕಲ್ಲ ನಾವು ಈ ಸಾಂಬಾರಿಗೆ. ಈಗ ಸ್ವಲ್ಪ ತೆಂಗಿನಕಾಯಿನ ಹಾಕಿ ರುಬ್ಕೊಳ್ಳೋಕ್ಕೆ, ಇಲ್ಲೆಲ್ಲ ಅದನ್ನು ಹಾರಿದ ಮೇಲೆ ಇಲ್ಲಿ ರುಬ್ಕೊಳ್ಳೋಕ್ಕೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀರು ಈಗ ಅದಕ್ಕೆ ತೊಳೆದು ಸ್ವಲ್ಪ ನೀರು ಸಹ ಸೇರಿಸ್ತಾ ಇದ್ದೀನಿ. ಈ ಕಡೆ ರಸ ರೆಡಿಯಾಗಿದೆ ನೋಡಿ. ಆ ರಸಕ್ಕೇ ರುಬ್ಕೊಂಡಿರೋ ಅಂಥ ಖಾರನ ಹಾಕ್ತಾಯಿದ್ದೀನಿ. ಇಲ್ಲಿ ಒಗ್ಗರಣೆ ಕೊಡೋಕ್ಕೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಇಲ್ಲಿ ನಾನು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆ ಆಗಿದೆ. ಅದರಲ್ಲೇ ಆ ಒಗ್ಗರಣೆಯಲ್ಲೇ ನಾನೀಗ ಸೊಪ್ಪಿಗೂ ಒಗ್ಗರಣೆ ಮತ್ತು ಅದರಲ್ಲೇ ಒಗ್ಗರಣೆ ತೆಗೆದು ಕಾಳಿಗೆ ಹಾಕ್ತಾಯಿದ್ದೀನಿ. ಈಗ ಸಾಂಬಾರಿಗೂ ಒಗ್ಗರಣೆ ಹಾಕಿದ್ದೀನಿ. ಈಗ ಅದೇ ಒಗ್ಗರಣೆಗೆ ಸ್ವಲ್ಪ ತೆಂಗಿನಕಾಯಿನ ಸೇರಿಸ್ಬಿಟ್ಟು ಚೆನ್ನಾಗಿ ಈಗ ಮಿಕ್ಸ್ ಮಾಡಿಕೊಂಡು, ಬರೀ ಇದಕ್ಕೆ ಸೊಪ್ಪಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೆ. ಈರುಳ್ಳಿಗೆ ಎಷ್ಟು ಬೇಕಷ್ಟನ್ನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೆನಲ್ಲ ಸೊಪ್ಪು, ಅದನ್ನು ಹಾಕಿದ್ರೆ ಸೊಪ್ಪಿನ ಪಲ್ಯನೂ ಸಹ ರೆಡಿ ಆಯಿತು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಸಾಂಬಾರು ಒಂದು ದಿನದಲ್ಲಿ 2 ಟೈಮಿಗೆ ಏನು ಬೇಳೆ ಹಾಕಲಿಲ್ಲ ಅಂದರೂ ಗೊತ್ತಾಗಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಅದು ಹೊಲದ ಸೊಪ್ಪಲ್ವ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಸೊಪ್ಪು ಈ ಥರ ಸಿಕ್ಕಿದ್ರೆ ಟ್ರೈ ಮಾಡಿ. ಬೇಳೆ ಹಾಕಲಿಲ್ಲ ಅಂದರೆ ಸೊಪ್ಪು ಹೊಲದಲ್ವ, ಹಂಗಾಗಿ ರುಚಿ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಗ್ಗರಣೆ ಹಾಕಿದ್ನಲ್ಲ, ಅದನ್ನು ಸಾಂಬಾರನ್ನ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಹಸಿ ಸಾಂಬಾರು ಊಟ ಮಾಡ್ತಾರೆ, ಹಸಿ ಉತ್ಕ ಅಂತ ಕರೀತಾರೆ ನೋಡಿ. ಆಯಿತು, ಮಜ್ಜಿಗೆನೂ ಆಯಿತು. ಅದೇ ಒಗ್ಗರಣೆಯಲ್ಲಿ ಮಜ್ಜಿಗೆನೂ ಸಹ ಹಾಕಿ ಮಜ್ಜಿಗೆನೂ ಮಾಡಿಕೊಂಡೆ. ಅನ್ನ ಸಾಂಬಾರು ಎಲ್ಲ ರೆಡಿ ಆಯಿತು. ಮುದ್ದೆ ಇಟ್ಟು ಖಾಲಿಯಾಗಿತ್ತು, ಹಂಗಾಗಿ ಮುದ್ದೆ ಮಾಡಲಿಲ್ಲ. ಅಷ್ಟೊತ್ತಿಗೆ ಅವಳು ಸಹ ಸ್ಕೂಲ್ ಮುಗಿಸ್ಕೊಂಡು ನನ್ನ ಮಗಳು ಬಂದಳು. ವೇಲೆಲ್ಲ ಆಲ್ರೆಡಿ ತಕ್ಕೊಂಬಂದಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿದ್ಲಿ. ಇನ್ನು ಅವಳಿಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ನಾನ ಎಲ್ಲ ಮಾಡಿಸಿ ಅವಳದು ಮೇಕಪ್ಪೆಲ್ಲ ರಿಮೂವ್ ಮಾಡಿ, ಇನ್ನು ಅಷ್ಟೊತ್ತಿಗೆ ಡ್ಯೂಟಿಗೆ ಹೋಗ್ತೀನಿ ಅಂತಂದರು ನಮ್ಮ ಮನೆಯವರು. ಸಂಜೆ 4 ಗಂಟೆಗೆ ಹೋಗ್ತೀನಿ ಅಂತಂದರು. ಹಂಗಾಗಿ ಅವ್ರಿಗೇನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ಅಂತೇಳ್ಬಿಟ್ಟು ಮನೇಲಿ ಬ್ರೆಡ್ ಇತ್ತು, ಹಂಗಾಗಿ ಅದು ಚೀಸ್ ಗಾರ್ಲಿಕ್ ಬ್ರೆಡ್, ಬಟರ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಅದನ್ನು ಮಾಡೋದಕ್ಕೆ ಮೊದಲಿಗೆ ಮೆಲ್ಟೆಡ್ ಬಟರ್ ತೊಗೊಂಡಿದ್ದೀನಿ ಸ್ವಲ್ಪ. ಈಗ ಅದಕ್ಕೆ ಸ್ವಲ್ಪ ಗ್ರೇಟೆಡ್ ಮಾಡಿರೋಂಥದ್ದು ತುರಿದಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಆರ್ಗೆನೋ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸಿದ್ರೆ ಸಾಕಾಗುತ್ತೆ. ಈ ರೀತಿ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಬೇಕಾಗುತ್ತೆ.
ಇದು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ನಂತರ ಇಲ್ಲಿ ಬ್ರೆಡ್ ಸ್ಲೈಸಿಗೆ ಅದನ್ನು ಎಷ್ಟು ಬೇಕಷ್ಟನ್ನ ಹಾಕ್ತಾಯಿದ್ದೀನಿ. ಈ ರೀತಿ ಒಂದು ಸ್ಲೈಸ್ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇಟ್ಕೊಂಡು ಮತ್ತು ಇನ್ನೊಂದು ಬ್ರೆಡ್ ತೊಗೊಂಡು ಅದಕ್ಕೂ ಸಹ ಇದೇ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆ ಕಡೆ ಒಂದು ಇದನ್ನು ಒಲೆ ಮೇಲೆ ಬಿಟ್ಟು ಇದನ್ನ ಇಟ್ಟಿದ್ದೀನಿ, ಹಂಚಿಟ್ಟಿದ್ದೆ. ಈ ಕಡೆ ಇದನ್ನ ಸ್ಲೈಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಬ್ರೆಡ್ ಸ್ಲೈಸ್ನ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಇದು ಒಳ್ಳೆ ಮೆಲ್ಟ್ ಆಗಿರೋಂಥ ಅದು ಸ್ಲೈಸ್ ಆಗಿರೋಂಥ ಬಟರು ನೋಡಿ. ಇವಾಗ ತವ ಇಟ್ಕೊಂಡಿದ್ದೆ, ಅದಕ್ಕೆ ಹಾಕ್ಕೊಂಡಿದ್ನಲ್ಲ ಅದೇ ಸೈಡನ್ನು ಹಾಕ್ತಾಯಿದ್ದೀನಿ. ಈಗ ಅದ್ರ ಮೇಲೆ ವೈಟ್ ಇರೋದಿಯಲ್ಲ ಅದ್ರ ಮೇಲೆ ಒಂದು ಸ್ಲೈಸ್ ಇದನ್ನು ಹಾಕಿದ್ದೀನಿ, ಚೀಸ್ ಹಾಕಿದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ಹಾಕಿದ್ದೀನಿ. ನಂತರ ನೋಡಿ ಆ ಕಡೆ ಕೋಟ್ ಮಾಡಿದ್ನಲ್ಲ ಅದನ್ನು ಬಿಟ್ಟು ವೈಟ್ ಇರೋದನ್ನೇ ಚೀಸ್ ಮೇಲೆ ಹಾಕಿದ್ದೀನಿ. ನೋಡಿ ಈ ರೀತಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಬೇಕು. ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಬಟರ್ ಗಾರ್ಲಿಕ್ ಬ್ರೆಡ್ಡು ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಬಂದಿತ್ತು. ಈಗ ಸಂಜೆ ಟೈಮು ಈ ಚಳಿಗಂತೂ ಏನಾದರೂ ಬೇಕನ್ನಿಸುತ್ತೆ ಸ್ನ್ಯಾಕ್ಸು, ಮನೆಯಲ್ಲೇ ಬಹಳ ಈಸಿಯಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿತ್ತು, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಹೊರಟ್ರಲ್ಲ ಡ್ಯೂಟಿಗೆ, ಅವರಿಗೆ ಟೀ ಮಾಡೋಣ ಅಂತ ಅಂದ್ಕೊಂಡು ಟೀನೂ ಸಹ ಮಾಡಿಕೊಟ್ಟೆ. ಟೀ ಮಾಡಿಕೊಂಡು ಇನ್ನು ಅವರು ಹೊರಟರು. ಇನ್ನು ಅತ್ಲಾಗಿ ಮತ್ತೆ ಇನ್ನು ನಾನು ಒಬ್ಬಳೇ ಮಾಡ್ಕೊಳ್ಳೋದೇನೆ ಅಂತ ಅತ್ಲಾಗಿ ನಾನು ಟೀ ಮಾಡ್ಕೊಂಡು ಕುಡಿದು ಅಷ್ಟೊತ್ತಿಗೆ ಮಗಳದು ಫೋಟೋಸ್ ಎಲ್ಲ ಸ್ಕೂಲಿಂದ ಕಳಿಸಿದ್ರು, ಅದನ್ನು ನೋಡ್ತಾ ಇದ್ದೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.